ಕಾಲದಲ್ಲಿ ಅವರನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಪರದೆ ಮೇಲೆ ಬಂದು ಜಬರ್ದಸ್ತ್ ಡೈಲಾಗ್ ಹೇಳಿದಾಗ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಕೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದ ಅದೇ ಪವನ್ ಕಲ್ಯಾಣ್ ಮುಂದೊಂದು ದಿನ ಸರ್ಕಾರದ ದಿಕ್ಕನ್ನೇ ಬದಲಾಯಿಸುವ, ಇಡೀ ಆಂಧ್ರ ಪ್ರದೇಶದ ಪೊಲಿಟಿಕಲ್ ಆಂಗಲ್ ಅನ್ನೇ ಬದಲಾಯಿಸುವ ಉಸ್ತಾದ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಚಿರಂಜೀವಿ ಸಹೋದರ ಅನ್ನೋದೇ ಹೈಲೈಟ್. ಪವನ್ ಕಲ್ಯಾಣ್ಗೆ ಗೊತ್ತಿತ್ತು ಕರಾಟೆ ಬ್ಲ್ಯಾಕ್ ಬೆಲ್ಟ್. ಪವನ್ ಕಲ್ಯಾಣ್ ಅವರು ಮೆಗಾಸ್ಟಾರ್ ಚಿರಂಜೀವಿ ಅವರ ಸ್ವಂತ ಸಹೋದರ ಅನ್ನೋದು ಮೊದಲು ಹೈಲೈಟ್ ಆದ್ರೂ ಬರ್ತಾ ಬರ್ತಾ ಗಬ್ಬರ್ ಸಿಂಗ್ ಅಬ್ಬರಕ್ಕೆ ಇಡೀ ಆಂಧ್ರ ಬೆಚ್ಚಿ ಬಿದ್ದಿತ್ತು. ಬಾಲ್ಯದಲ್ಲೇ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಕಲಿತಿದ್ದ ಪವನ್ ಸ್ಟಂಟ್ ಮಾಡೋದ್ರಲ್ಲಿ ಹೆಚ್ಚು ಹೆಸರನ್ನು ಮಾಡಿದರು. ಪವನ್ అంటే ಪವರ್ ಪ್ಯಾಕ್ ಅನ್ನುವಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿದ್ದು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಒಂದು ಕಡೆ ಜಗನ್ ಅನ್ನುವ 11 kV ಕರೆಂಟು, ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅನ್ನುವ 6 ಅಡಿ ರಾಜಕೀಯ ಕಟ್ಔಟು. ಈ ಎರಡು ಸಾಹಸ ವೀರರ ಮುಂದೆ ಪವನ್ ಕಲ್ಯಾಣ್ ರಾಜಕೀಯ ಭವಿಷ್ಯ ಪುಡಿ ಆಗೋದು ನಿಸ್ಸಂಶಯ ಅಂತ ಇದ್ರು ಅದೆಷ್ಟೋ ಮಂದಿ. ಸಿನಿಮಾ ಎಲ್ಲ ಕತ್ತಲೆ ಕೋಣೆಯ ಒಳಗೆ ನಡೆಯುವ ಮನೋರಂಜನಾ ಮಾಧ್ಯಮ, ಅದು ರಾಜಕೀಯದಲ್ಲೆಲ್ಲ ವರ್ಕ್ ಆಗೋದು ಡೌಟ್ ಮಗ. ಏನ್ಚಾ ಇದೀ ಅಂತಿದ್ದವರು ಪವನ್ ಕಲ್ಯಾಣ್ಗೆ ಇದು ಬೇಕಿತ್ತ ಅಂತ ತಲೆ ಚಚ್ಕೊಂಡು ಚಚ್ಚಿಪೋತಾನು ಅಂತಿದ್ದವರು ಅದೆಷ್ಟು. ಮುಂದೊಂದು ದಿನ ಅದೇ ಪವನ್ ಕಲ್ಯಾಣ್ ಹೆಸರು ಪವರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆದಾಗ ಬೆಚ್ಚಿ ಬಿದ್ದು ಎದ್ದು ಬಿದ್ದು ಚಪ್ಪಾಳೆ ತಟ್ಟಿದ್ದು ಅದೇ ಸೇಮ್ ಮಂದಿ. ಪವನ್ ಕಲ್ಯಾಣ್ ರಾಜಕೀಯ ಚದುರಂಗದಾಟ ಹಾಗಿತ್ತು. ಆಂಧ್ರ ಪ್ರದೇಶದ ಪಾಲಿಟಿಕ್ಸ್ ಅಂದ್ರೆ ಅದು ಅಷ್ಟು ಸುಲಭಕ್ಕೆ ಯಾರೊಬ್ಬರಿಗೂ ಅರ್ಥ ಆಗದು. ಹೇಗೆ ತಮಿಳುನಾಡಿನಲ್ಲಿ ಅಲ್ಲಿಯ ಲೋಕಲ್ ಲೀಡರ್ಗಳದ್ದೇ ದರ್ಬಾರ್ ಇದೆಯೋ ಇಲ್ಲೂ ಕೂಡ ಹಾಗೆ. ಅಂಥದ್ರಲ್ಲಿ ಜನಸೇನಾ ಪಕ್ಷ ಕಟ್ಟಿದ್ದು, ನಂತರ ಗೆಲುವಿಗಾಗಿ ಪಣ ತೊಟ್ಟಿದ್ದು, ಅದಕ್ಕೆ ತಕ್ಕಂತೆ ಅವರ ಅಭಿಮಾನಿಗಳು ಅವರನ್ನ ಅರ್ಥ ಮಾಡಿಕೊಂಡು ಸಪೋರ್ಟ್ ಕೊಟ್ಟಿದ್ದು ಎಲ್ಲವೂ ನಮ್ಮ ಕಣ್ಣ ಮುಂದೆ ಇದೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನುವ ಮೂಲ ಮಂತ್ರದ ಜೊತೆಗೆ ಜನರಿಗಾಗಿ ನಾವಿದ್ರೆ ಜನ ನಮಗೆ ಇರ್ತಾರೆ ಅನ್ನುವ ಸತ್ಯವನ್ನ ಪವನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನಮ್ಮ ಸನಾತನ ಧರ್ಮವನ್ನ ನಾವು ಫಾಲೋ ಮಾಡೋದ್ರಲ್ಲಿ ತಪ್ಪೇನಿದೆ, ಅದನ್ನ ಪ್ರಮೋಟ್ ಮಾಡೋದ್ರಲ್ಲಿ ರಾಂಗ್ ಏನಿದೆ ಅನ್ನುವ ಅವರ ಮೂಲ ಮಂತ್ರವೇ ಅವರಿಗೆ ಹೆಚ್ಚಿನ ಕಡೆ ಪ್ಲಸ್ ಆಯಿತು. ಆಡೋದೊಂದು ಮಾಡೋದು ಇನ್ನೊಂದು ಅನ್ನೋದೇ ರಾಜಕೀಯ ಅನ್ಕೊಂಡಿದ್ದವರಿಗೆ ಪವನ್ ಕಲ್ಯಾಣ್ ಸ್ಟ್ರಾಟಜಿ ಇಷ್ಟ ಆಯಿತು. ಅವರಜ್ಜಿ ನಾವ್ಯಾಕಿಂತದ್ದೊಂದು ಹೊಸ ಅಲೆಗೆ ಸಪೋರ್ಟ್ ಮಾಡಬಾರ್ದು ಅನ್ನುವ ಆಂಧ್ರದ ಜನರ ನಿರ್ಧಾರ ಪವನ್ ಕಲ್ಯಾಣ್ ಅವರನ್ನ ಉಪ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಕೊನೆಡೇಳ ಕಲ್ಯಾಣ್ ಬಾಬ್ ಉರುಫ್ ಪವರ್ ಸ್ಟಾರ್. ಸಿನಿಮಾ ಮತ್ತು ರಾಜಕೀಯದಲ್ಲಿ ಗಬ್ಬರ್ ಸಿಂಗ್ ಫೈರ್. ಪವನ್ ಕಲ್ಯಾಣ್ ಅಂದ್ರೆ ತೆಲುಗಿನ ಚಿತ್ರರಸಿಕರ ನೆಲ ನಾಡಿಯಲ್ಲೂ ದೊಡ್ಡ ಕ್ರೇಜ್. ತಮ್ಮದೇ ಆದ ಶೈಲಿ, ತಮ್ಮದೇ ಆದ ಮ್ಯಾನರಿಸಂ, ತಮ್ಮದೇ ಆದ ವಿಶೇಷವಾದ ಎಂಟ್ರಿಯಿಂದ ಸೆಳ್ಳೆಯ ಮಳೆ ಸುರಿಸಬಲ್ಲ ತಾಕತ್ವಾಲ ಅಂದ್ರೆ ಅದು ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಇಡೀ ಕುಟುಂಬ ಸಿನಿಮಾ ನಂಟು ಹೊಂದಿರುವ ಕುಟುಂಬವೂ ಹೌದು. ಅಣ್ಣ ಚಿರಂಜೀವಿ ಅಂದ್ರೆ ಮೆಗಾಸ್ಟಾರ್ ಪವನ್ ಕಲ್ಯಾಣ್ಗೆ ಒಂಥರ ಆಫ್ ಕಾಲಿವುಡ್. ಇನ್ನೊಬ್ಬ ದೊಡ್ಡಣ್ಣ ನಾಗಬಾಬು ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ವರ್ಸಸ್ ಸ್ಟೈಲ್ ನಿರ್ಮಾಪಕ ಹಾಗೂ ರಾಜಕಾರಣಿ, ಕಿರುತೆರೆಯಲ್ಲಿ ಕೂಡ ಹಾಸ್ಯ ಕಾರ್ಯಕ್ರಮದ ಪ್ರಮುಖರು. ಇನ್ನು ಅಲ್ಲು ಅರ್ಜುನ್ ಫ್ಯಾಮಿಲಿ ಕೂಡ ಪವನ್ ಕಲ್ಯಾಣ್ ಕುಟುಂಬದ ಹತ್ತಿರದ ನೆಂಟರು. ಚಿರಂಜೀವಿ ಅವರ ಧರ್ಮಪತ್ನಿ ಸುರೇಖಾ ಅವರ ಸಹೋದರ ಅಲ್ಲು ಅರವಿಂದ್, ಟೋಟಲ್ 10ಕ್ಕೂ ಹೆಚ್ಚು ಮಂದಿ ಈ ಫ್ಯಾಮಿಲಿಯಲ್ಲಿ ಸಿನಿಮಾ ರಂಗದ ನಂಟು ಹೊಂದಿದ್ದವರು. ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಪವನ್ ಕಲ್ಯಾಣ್ ಕುಟುಂಬದ್ದೇ ದರ್ಪ. ಕನ್ನಡದಲ್ಲಿ ಹೇಗೆ ದೊಡ್ಡಮನೆ ಕುಟುಂಬ ಎಂದಾಗ ಇಡೀ ಕರುನಾಡು ಕೈ ಮುಗಿದು ನಿಲ್ಲುತ್ತೋ, ಅಲ್ಲಿ ಕೂಡ ಅದೇ ರೀತಿಯ ಸಂಸ್ಕೃತಿ ಸಂಸ್ಕಾರ ಅಲ್ಲಿನ ಅಭಿಮಾನಿ ವರ್ಗಕ್ಕಿದೆ. ಒಬ್ಬ ರಾಮ್ ಚರಣ್ ಸಿನಿಮಾ 100-500 ಕೋಟಿ ಬಿಸ್ನೆಸ್ ಮಾಡುತ್ತೆ. ಪುಷ್ಪಾ 2 ಅಂದ್ಕೊಂಡು ಅಲ್ಲು ಅರ್ಜುನ್ ಹೆಸರಲ್ಲೇ ಸಾವಿರಾರು ಕೋಟಿ ಟರ್ನ್ ಓವರ್ ಆಗುತ್ತೆ. ಪ್ರೇಮಮಯ ಸಿನಿಮಾಗಳ ದಿ ಬೆಸ್ಟ್ ತೊರಿ ಪ್ರೇಮ ಸಿನಿಮಾ. ಪವನ್ ಕಲ್ಯಾಣ್ ಕೀರ್ತಿ ರೆಡ್ಡಿ ನಟನೆಯ ಲವ್ ಸ್ಟೋರಿ ಹಂಗಾಮ. ಪವನ್ ಕಲ್ಯಾಣ್ ಚಿತ್ರ ಚರಿತ್ರೆಯಲ್ಲಿ ದೊಡ್ಡ ಗೆಲುವು. ತೊಲಿ ಪ್ರೇಮ ಸಿನಿಮಾ. ಎ ಕರುಣಾಕರನ್ ನಿರ್ದೇಶನದ ಈ ಚಿತ್ರ ಕನ್ನಡದ ಪ್ರೇಮಲೋಕದ ಮಾದರಿಯ ಸೂಪರ್ ಹಿಟ್ ಸಿನಿಮಾ. ತೆಲುಗು ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ಅಕ್ಕಡ ಅಮ್ಮಾಯಿ ಇಕ್ಕಡ ಅಬ್ಬಾಯಿ ಚಿತ್ರದ ಮೂಲಕ ಪವನ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾದರೂ ಅವರ ಕೆರಿಯರ್ನ ಅತಿದೊಡ್ಡ ಹಿಟ್ ಚಿತ್ರವಾಗಿ ಹೊರಹೊಮ್ಮಿದ್ದು ತೊಲಿ ಪ್ರೇಮ.
ಮೊದಲ ಲವ್ ಎನ್ನುವ ಅರ್ಧದ ಈ ಸಿನಿಮಾ ನಂತರ ಬಂದ ತಮ್ಮಡು ಕೂಡ ಸೂಪರ್ ಹಿಟ್ ಆಯಿತು. ಬಾರ್ನ್ ಟು ವಿನ್ ಅನ್ನುವ ಟ್ಯಾಗ್ಲೈನ್ನೊಂದಿಗೆ ಬಂದ ತಮ್ಮಡು ಸಿನಿಮಾ ಆ ಕಾಲದಲ್ಲೇ ಕೋಟಿ ಸಮೀಪದ ಕಲೆಕ್ಷನ್ ಮಾಡಿತು. ಪವನ್ ಕಲ್ಯಾಣ್ ಅಭಿಮಾನಿಗಳಲ್ಲಿ ಪವರ್ ಸಪ್ಲೈ ಮಾಡಿತು. ಕ್ರೇಜ್ ಜೊತೆಗೆ ದೊಡ್ಡ ಕಂಪನವನ್ನೇ ಸೃಷ್ಟಿಸಿತ್ತು. ಅದಾದ ನಂತರ ಬಂದ ಬದ್ರಿ, ಖುಷಿ ಎಲ್ಲವೂ ಮೆಗಾ ಬ್ಲಾಕ್ ಬಸ್ಟರ್ಗಳೇ. ಇಲ್ಲಿಯವರೆಗೆ ಅಭಿಮಾನಿಗಳೆಲ್ಲ ಚಿರಂಜೀವಿ ಅವರ ಕಿರಿಯ ಸಹೋದರ ಅಂತ ಗುರುತಿಸಿದ್ರೆ, ಈ ನಂತರ ಪವನ್ ಕಲ್ಯಾಣ್ ಅವರ ಅಣ್ಣ ಚಿರಂಜೀವಿ ಎನ್ನುವ ಮಟ್ಟಕ್ಕೆ ಪವನ್ ಕಲ್ಯಾಣ್ ಚಾಲ್ತಿಗೆ ಬಂದರು. ಅಣ್ಣನಿಗೆ ಸೇರಿಸಿ ಇಡೀ ಕುಟುಂಬಕ್ಕೆ ಕೀರ್ತಿ ತಂದರು. ಜನಸೇನಾ ಪಕ್ಷದ ಸಿಂಗಲ್ ಸಮರ್ಥ ಸಾರಥಿ. ಆಂಧ್ರ ಪ್ರದೇಶದ ತುಂಬೆಲ್ಲ ಪವನ್ ಕೀರುತಿ. ಪವನ್ ಕಲ್ಯಾಣ್ ರಾಜಕೀಯವಾಗಿ ಹೆಸರು ಮಾಡಿದ್ದು ಜನಸೇನಾ ಪಕ್ಷ ಕಟ್ಟಿದ್ದ ನಂತರ. ಆ ಪಕ್ಷ 2014ರಲ್ಲಿ ಕಟ್ಟಿದ್ರು. ಅದಾಗ 10 ವರ್ಷ ನಂತರ ರಾಜ್ಯ ರಾಜಕಾರಣದಲ್ಲಿ ಸುಂಟರ ಸುನಾಮಿಯನ್ನೇ ಎಬ್ಬಿಸಿದ್ರು. ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ಪೀಠಾಪುರಂ ವಿಧಾನಸಭಾ ಕ್ಷೇತ್ರದಿಂದ ಜನಸೇನಾ ಪಕ್ಷದ ಪರವಾಗಿ 2024ರಲ್ಲಿ ಚುನಾವಣೆಗೆ ನಿಂತರು ಪವನ್ ಕಲ್ಯಾಣ್. ಎಲೆಕ್ಷನ್ ನಂತರ ಆಗಿದ್ದೆಲ್ಲವೂ ಇತಿಹಾಸ. ಆ ಗೆಲುವು ಸಾಮಾನ್ಯ ಗೆಲುವಾಗಿರಲಿಲ್ಲ, ಅದೊಂದು ಪ್ರಚಂಡ ಅಲಿಯ ಸಂಕೇತವಾದಂತಿತ್ತು. ಎಂಡಿಎ ಬೆಂಬಲಿತ ಜನಸೇನಾ ಪಕ್ಷ ಗೆದ್ದ ರಭಸಕ್ಕೆ ಇಡೀ ಸೌತ್ ಇಂಡಿಯಾ ತುಂಬಿಲ್ಲ ಆ ಸುದ್ದಿ ಮಿಂಚಿನ ಸಂಚಾರ ಮಾಡಿತು. ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರವನ್ನ ಮಾಡ್ತಾರೆ ಅನ್ನುವ ಬೆಂಕಿಯ ನಡೆ ನ್ಯಾಷನಲ್ ನ್ಯೂಸ್ ಆಯಿತು. ಖುದ್ದು ಮೋದಿಯವರೇ ನಿಂತು ಅವರಿಗೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಹಕರಿಸಿದಾಗ ಆಂಧ್ರಕ್ಕೆ ಆಂಧ್ರ ಉಚ್ಚೆದ್ದು ಕುಣಿತು. ಒಬ್ಬ ಸಾಮಾನ್ಯ ನಟನಾಗಿ ಒಂದು ನಟನ ಕುಟುಂಬದ ಕುಡಿಯಾಗಿ ಬಾಪಟ್ಲದಲ್ಲಿ ಜನಿಸಿದ ಸಿನಿಮಾ ನಟ ಪವನ್ ಕಲ್ಯಾಣ್ ಎಲ್ಲಿ ಯೋಗಿಯವರ ಮುಂದೆ ನಿಂತು ರಾಜಕೀಯ ಸೇವಕನಾಗಿ ಹೆಜ್ಜೆ ಇಡ್ತಾ ಇರುವ ಹಿಂದೂ ಹುಲಿ ಪವನ್ ಕಲ್ಯಾಣ್ ಎಲ್ಲಿ? ಈ ಅತ್ಯದ್ಭುತ ಚೇಂಜ್ ಓವರ್ಗೆ ಏನೆಂದು ಹೆಸರಿಡೋಣ. ವಿನಾಯಕ್ ರಾಮ್ ಕಲಗಾರ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಪವನ್ ಕಲ್ಯಾಣ್ ಅಂದರೆ ಫೇಲ್ಯೂರ್ ರಾಜಕಾರಣಿ ಎನಿಸಿಕೊಂಡಿದ್ದವರ ಮುಂದೆ ಎದ್ದು ನಿಂತು ರಾಜಕೀಯವಾಗಿ ಹೊಸ ತಂತ್ರಗಾರಿಕೆಯ ಮೂಲಕ ಗೆದ್ದು ನಿಂತಹ ಪವನ್ ಕಲ್ಯಾಣ್ ಎಪಿಸೋಡು ಇಷ್ಟಕ್ಕೆ ಎಂಡ್ ಆಗೋದಿಲ್ಲ. ಇದು ಅವರು ಮತ್ತವರ ಸಾಧನೆಯ ಸಂಚಿಕೆಯ ಸಣ್ಣದೊಂದು ಝಲಕ್ಕಷ್ಟೇ. ಮತ್ತಷ್ಟು ಮಾತನಾಡೋಣ, ಮತ್ತಷ್ಟು ಕೇಳೋಣ ಮುಂದಿನ ಜನನಾಯಕ ಸಂಚಿಕೆಯಲ್ಲಿ. ನೆನಪಿಡಿ, ಇದು ಜನಪ್ರಿಯ ರಾಜಕಾರಣಿಗಳ ಅನ್ಟೋಲ್ಡ್ ಸ್ಟೋರಿ.